ಬೆಂಗಳೂರು ಮೆಟ್ರೋ ರೈಲು ನಿಗಮದ ಕಚೇರಿಯಲ್ಲಿ ಮೆಟ್ರೋ ಕಾಮಗಾರಿಗಳ ಕುರಿತು ಅಧಿಕಾರಿಗಳೊಂದಿಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಇಂದು ಸಭೆ ನಡೆಸಿದರು. ಬಳಿಕ ಅವರು ಬೆಂಗಳೂರಿನಲ್ಲಿ ಮೆಟ್ರೋ ಮಾರ್ಗ ಹೆಚ್ಚಳದಿಂದಾಗಿ ಸಂಚಾರ ದಟ್ಟಣೆ ನಿರ್ವಹಣೆಗೆ ಸಹಕಾರಿಯಾಗಲಿದೆ. 2027ರ ಡಿಸೆಂಬರ್ ವೇಳೆಗೆ 175 ಕಿಲೋಮೀಟರ್ ಉದ್ದದ ಮೆಟ್ರೋ ಮಾರ್ಗ ಕಾರ್ಯಾರಂಭ ಮಾಡಲಿದೆ. ಮೆಟ್ರೋ 3ನೇ ಹಂತದ 100 ಕಿಲೋಮೀಟರ್ ಕಾಮಗಾರಿಗೆ ಜನವರಿಯಲ್ಲಿ ಟೆಂಡರ್ ಕರೆಯಲಾಗುವುದು ಎಂದು ಹೇಳಿದರು. ಪ್ರಸ್ತುತ 96 ಕಿಲೋಮೀಟರ್ ಉದ್ದದ ಮೆಟ್ರೋ ಮಾರ್ಗ ಕಾರ್ಯನಿರ್ವಹಿಸುತ್ತಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಹಳದಿ ಮಾರ್ಗ ಆರಂಭಿಸಲಾಗಿದೆ. 24 ಕಿಲೋಮೀಟರ್ ಉದ್ದದ ಸಂಚಾರ ಆರಂಭಿಸಲಾಗಿದ್ದು, ಈ ಮಾರ್ಗದಲ್ಲಿ 1 ಲಕ್ಷ ಜನರು ಸಂಚರಿಸುತ್ತಿದ್ದಾರೆ. ಇದರಿಂದ ಶೇಕಡಾ 30ರಷ್ಟು ಸಂಚಾರ ದಟ್ಟಣೆ ಕಡಿಮೆಯಾಗಿದೆ ಎಂದರು. ಮುಂದಿನ ವರ್ಷ 41 ಕಿಲೋಮೀಟರ್ ಉದ್ದದ ಮಾರ್ಗ ಕಾರ್ಯಾರಂಭ ಮಾಡಲಿದೆ. 2027ರ ಡಿಸೆಂಬರ್ ಅಂತ್ಯದ ವೇಳೆಗೆ ವಿಮಾನ ನಿಲ್ದಾಣದ ಮಾರ್ಗ 38 ಕಿಲೋಮೀಟರ್ ಕಾರ್ಯಾರಂಭಕ್ಕೆ ಸಿದ್ಧವಾಗಲಿದೆ. ಇದರಿಂದಾಗಿ ಬೆಂಗಳೂರಿನಲ್ಲಿ 175 ಕಿಲೋಮೀಟರ್ ಉದ್ದದ ಮಾರ್ಗದಲ್ಲಿ ಮೆಟ್ರೋ ಸಂಚರಿಸಲಿದೆ. ಇದರ ಹೊರತಾಗಿ ಮಾಗಡಿ ರಸ್ತೆಯಲ್ಲಿ ತಾವರೆಕೆರೆ, ಹೊಸಕೋಟೆ, ಬಿಡದಿ, ನೆಲಮಂಗಲದವರೆಗೂ ವಿಸ್ತರಿಸುವ ಯೋಜನೆ ಇದೆ. ಉಳಿದ ಕಡೆಗಳಲ್ಲಿ ಡಿಪಿಆರ್ ಸಿದ್ಧವಾಗುತ್ತಿದೆ ಎಂದು ಹೇಳಿದರು. ಬಿಡದಿ, ನೆಲಮಂಗಲ ಇವೆಲ್ಲ ಕೂಡ ನಮ್ಮ ಪ್ಲಾನ್ ಇದೆ. ಕೆಲವು ಜಾಗದಲ್ಲಿ ಈಗಾಗಲೇ ನಾವು ಒಂದು ಸ್ಟೇಜ್ ತೆಗೆದುಕೊಂಡಿದ್ದೇವೆ. ಮಿಕ್ಕಿದು ಡಿಪಿಆರ್ ಕೂಡ ತಯಾರಾಗ್ತಾ ಇದೆ. ಅದು ಫೈನಲ್ ಆದ ತಕ್ಷಣ ನಿಮ್ಗೆ ನಾನು ಇನ್ನೊಂದು ತಿಂಗಳಲ್ಲಿ ನಿಮ್ಗೆ ನಾನು ತಿಳಿಸ್ತೇನೆ. ಸುಮಾರು ನೆಕ್ಸ್ಟ್ ಮಂತ್ ಸುಮಾರು 100 ಕಿಲೋಮೀಟರ್ ಅಷ್ಟು ಥರ್ಡ್ ಫೇಸ್ ಟೆಂಡರಿಂಗ್ ಆಗ್ತದೆ, ಇನ್ಕ್ಲೂಡಿಂಗ್ ಎಲಿವೇಟೆಡ್ ಕಾರಿಡಾರ್ ಡಬಲ್ ಲೈನ್ 42 ಕಿಲೋಮೀಟರ್ 43 ಕಿಲೋಮೀಟರ್ ಆಗ್ತದೆ. ಹಿಂದೆ ನಾವು 6 ಕಿಲೋಮೀಟರ್ ಮಾಡಿದೀವಿ. ಒಟ್ಟು 50 ಕಿಲೋಮೀಟರ್ ಎಲಿವೇಟೆಡ್ ಕಾರಿಡಾರು ಇಡೀ ಫಸ್ಟ್ ಟೈಮ್ ಇನ್ ದಿ ಕಂಟ್ರಿ. ಇಷ್ಟು ದೊಡ್ಡ ಮೊತ್ತದ ಎಲಿವೇಟೆಡ್ ಕಾರಿಡಾರು ನಮ್ಮ ಬ್ಯಾಂಗ್ಳೂರಿನಲ್ಲಿ ಆಗ್ತದೆ. ಒಂದು ಟ್ರಾಫಿಕ್ ಕಡಿಮೆ ಮಾಡಬೇಕು ಮತ್ತು ಜನರು ಕೂಡ ಟ್ರೈನ್ ಅಲ್ಲಿ ಹೋಗೋರು ಕೂಡ ಅನುಕೂಲ ಆಗ್ಬೇಕು, ಒಂದು ಮೆಟ್ರೋ ಹೋಗೋರು ಕೂಡ ಅನುಕೂಲ ಆಗ್ಬೇಕು ಅಂತ ನಾವು ಈ ವ್ಯವಸ್ಥೆನ ಈಗ ಫಾಸ್ಟ್ ಆಗಿ ಆಗ್ಬೇಕು ಅಂತ ನಾವು ತೀರ್ಮಾನವನ್ನ ಮಾಡಿದ್ದೇವೆ.